ಒಂದು ಶ್ರೀಮಂತ ರಾಜ್ಯದ ಅರಸ ವಿಕ್ರಮಸಿಂಹ. ರಾಜ್ಯ ನಡೆಸುವ ಬೃಹತ್ ಜವಾಬ್ದಾರಿ, ಜನರ ಸಮಸ್ಯೆ, ಯುದ್ಧ ಭಯ, ತೆರಿಗೆ ವ್ಯವಹಾರ ಎಲ್ಲದರಿಂದ ಅವನು ಬಳಲಿ ಬೆಂಡಾಗಿ ಹೋಗಿದ್ದ. ಒಂದು ದಿನ ರಾತ್ರಿ ಅವನು ಅರಮನೆಯ ಉದ್ಯಾನವನದಲ್ಲಿ ಕುಳಿತು ಮಂತ್ರಿ ಬುದ್ಧಿಸಾಗರನಿಗೆ ಹೇಳಿದ, ಬುದ್ಧಿಸಾಗರ, ನಾನು ಈ ರಾಜ್ಯ ಬೇಡ, ಈ ಜವಾಬ್ದಾರಿ ಬೇಡ, ಎಲ್ಲ ಕರ್ಮ ಬಿಟ್ಟು ಕಾಡಿಗೆ ಹೋಗಿ ಶಾಂತವಾಗಿ ಕೂತಿರ್ತೀನಿ, ಯಾವ ಕರ್ಮನೂ ಬೇಡ, ಆಗ ಮನಸ್ಸಿಗೆ ಶಾಂತಿ ಸಿಗುತ್ತೆ ಅಂತ. ಮಂತ್ರಿ ನಕ್ಕು ಹೇಳ್ದ, ಮಹಾರಾಜ, ಕಾಡಲ್ಲಿ ಋಷಿಗಳಿದ್ದಾರೆ, ನಿಮ್ಮ ಪ್ರಶ್ನೆಗೆ ಅವರೇ ಉತ್ತರ ಕೊಡಲಿ ಅಂತ. ರಾಜ ಮಾರನೇ ದಿವಸ ಗುಪ್ತವಾಗಿ ಕಾಡಿಗೆ ಹೋದ. ಋಷಿಗಳ ಆಶ್ರಮ ತಲುಪಿದ. ಪಾದ ಮುಟ್ಟಿ ನಮಸ್ಕಾರ ಮಾಡಿ ಹೇಳ್ದ, ಋಷಿಗಳೇ, ನಾನು ಎಲ್ಲ ಕರ್ಮ ಬಿಟ್ಟು ಇಲ್ಲಿಯೇ ಇರೋಕೆ ಬಯಸ್ತೀನಿ, ಕರ್ಮ ಬಿಟ್ಟರೆ ಮನಸ್ಸಿಗೆ ಶಾಂತಿ ಸಿಗುತ್ತೆ ಅಲ್ವಾ? ಋಷಿಗಳು ಶಾಂತವಾಗಿ ಹೇಳಿದರು, ರಾಜ, ಒಂದು ಕೆಲಸ ಮಾಡು, ಈ ಆಶ್ರಮದ ಶಿಷ್ಯರ ಜೊತೆ ಒಂದು ದಿನ ಕಾಲ ಕಳಿ, ನಂತರ ನಿನ್ನ ನಿರ್ಧಾರ ತಗೋ ಅಂತ. ಋಷಿಗಳು ತಮ್ಮ 3 ಶಿಷ್ಯರಾದಂಥ ಶಾಂತ, ರಾಜ ಮತ್ತು ತಮ ಅನ್ನೋರನ್ನ ಕರೆದು, ಇವತ್ತು ನೀವು 3 ಎಲ್ಲ ಕರ್ಮ ಬಿಟ್ಟು ಸುಮ್ಮನೆ ಕೂತಿರಿ, ಯಾವ ಕರ್ಮನೂ ಮಾಡಬಾರ್ದು, ರಾಜ ನೋಡಲಿ ಅಂತ. ರಾಜ ಕುತೂಹಲದಿಂದ ಕಾಯ್ತಾ ಇದ್ದ. ಮೊದಲನೇ ಶಿಷ್ಯ ಶಾಂತ. ಇವನು ಸತ್ವಗುಣ ಇರುವಂಥ ಶಿಷ್ಯ. ಅರ್ಧ ಗಂಟೆ ಶಾಂತವಾಗಿ ಕೂತ. ನಂತರ ಮನಸ್ಸಿಗೆ ಅನ್ನಿಸ್ತು ಧ್ಯಾನ ಮಾಡಬೇಕು ಅಂತ. ಕಣ್ಣು ಮುಚ್ಚಿ ಧ್ಯಾನಕ್ಕೆ ಕೂತ. ಇದೂ ಕರ್ಮನೇ. ಎರಡನೇ ಶಿಷ್ಯ ರಜೋಗುಣ ಇರುವಂಥ ಶಿಷ್ಯ ರಾಜ. ಇವನು 10 ನಿಮಿಷ ಕೂತ. ಮನಸ್ಸು ಚಡಪಡಿಸ್ತು. ತೋಟಕ್ಕೆ ನೀರು ಹಾಕಬೇಕು, ಇವತ್ತು ಆಶ್ರಮ ಗುಡಿಸ್ಬೇಕು ಅಂತನಿಸಿ ಎದ್ದು ಕೆಲಸಕ್ಕೆ ಹೋದ. ಇದೂ ಕರ್ಮನೇ. ಮೂರನೇ ಶಿಷ್ಯ ತಮೋಗುಣ ಇರುವಂಥ ಶಿಷ್ಯನ ಹೆಸರು ತಮ. 5 ನಿಮಿಷ ಕೂತ, ಕಳಿಸ್ದ, ನಿದ್ದೆ ಬರ್ತಿದೆ ಅಂತ ಮಲಗಿಬಿಟ್ಟ. ನಿದ್ದೆ ಕೂಡ ಕರ್ಮನೇ. ರಾಜ ಆಶ್ಚರ್ಯದಿಂದ ಋಷಿಗಳ ಹತ್ರ ಹೋದ. ಋಷಿಗಳೇ, 3 ಜನನೂ ಕರ್ಮ ಮಾಡಿಬಿಟ್ರು ಅಂತ. ಋಷಿಗಳು ಮಂದಹಾಸ ಬೀರಿ ಹೇಳಿದ್ರು, ರಾಜ, ಇದೇ ಕೃಷ್ಣ ಗೀತೆಯಲ್ಲಿ ಹೇಳಿದ ಮಾತು, ಯಾರೂ ಒಂದು ಕ್ಷಣವೂ ಕರ್ಮ ಮಾಡದೆ ಇರೋಕ್ಕೆ ಸಾಧ್ಯ ಇಲ್ಲ ಅಂತ. ಶಾಂತ ಸತ್ವಗುಣದಿಂದ ಧ್ಯಾನ ಮಾಡ್ದ, ಅದು ಕರ್ಮ. ರಾಜ ರಜೋಗುಣದಿಂದ ಕೆಲಸ ಮಾಡ್ದ, ಅದೂ ಕರ್ಮ. ತಮ ತಮೋಗುಣದಿಂದ ಮಲಗಿಬಿಟ್ಟ, ಅದೂ ಕರ್ಮ. ಪ್ರಕೃತಿ ಎಲ್ಲರನ್ನ ಸದಾ ಕರ್ಮ ಮಾಡಿಸುತ್ತೆ ಅಂತ ಋಷಿಗಳು ಹೇಳಿದರು. ರಾಜ ಇನ್ನಷ್ಟು ಗೊಂದಲಗೊಂಡ. ಹಾಗಾದರೆ ನಾನೇನು ಮಾಡಬೇಕು ಅಂತ ಕೇಳ್ದ. ಋಷಿಗಳು ರಾಜನನ್ನು ಆಶ್ರಮದ ಹಿಂದಿನ ನದಿಯ ಹತ್ರ ಕರ್ಕೊಂಡು ಹೋದರು. ಅಲ್ಲಿ 2 ದೋಣಿಗಳಿದ್ವು. ಮೊದಲ ದೋಣಿ ತೂತು ಬಿದ್ದ ದೋಣಿ, ನೀರು ತುಂಬಿ ನಿಧಾನವಾಗಿ ಮುಳುಗ್ತಾ ಇತ್ತು. ಎರಡನೇ ದೋಣಿ ಗಟ್ಟಿಮುಟ್ಟಾದ ದೋಣಿ, ನೀರಿನ ಮೇಲೆ ಲಘುವಾಗಿ ತೇಲ್ತಾ ಇತ್ತು. ಋಷಿ ಹೇಳಿದರು, ರಾಜ, 2 ದೋಣಿಗಳು ನೀರಲ್ಲೇ ಇದೆ, ನೀರನ್ನು ತಪ್ಪಿಸೋಕೆ ಸಾಧ್ಯ ಇಲ್ಲ. ಆದರೆ ಒಂದು ದೋಣಿ ನೀರನ್ನು ಒಳಗೆ ಬಿಟ್ಕೊಂಡಿದೆ, ಮುಳುಗ್ತಾ ಇದೆ. ಇನ್ನೊಂದು ದೋಣಿ ನೀರಿನ ಮೇಲೆ ತೇಲ್ತಾ ಇದೆ, ಗಮ್ಯ ತಲುಪುತ್ತೆ. ಜಗತ್ತು ಅನ್ನೋದು ಆ ನದಿ, ಕರ್ಮ ಆ ನೀರು, ನೀನು ಆ ದೋಣಿ. ನೀರನ್ನು ತಪ್ಪಿಸೋಕೆ ಸಾಧ್ಯ ಇಲ್ಲ, ಆದರೆ ನೀರು ಒಳಗೆ ಬರದ ಹಾಗೆ ನೋಡ್ಕೋಬಹುದು. ಕರ್ಮ ಅನಿವಾರ್ಯ, ಆದರೆ ಕರ್ಮದ ಆಸಕ್ತಿ ಮನಸ್ಸಿನೊಳಗೆ ಬರದ ಹಾಗೆ ನೋಡ್ಕೋಬಹುದು. ಇದೇ ನಿಷ್ಕಾಮ ಕರ್ಮ ಅಂತ ಋಷಿಗಳು ಹೇಳಿದರು. ರಾಜ ವಿಕ್ರಮಸಿಂಹ ಆ ಕ್ಷಣ ನಿಂತು ಯೋಚನೆ ಮಾಡ್ದ. ಮನಸ್ಸಲ್ಲಿ ಒಂದು ಬೆಳಕು ಮೂಡಿತು. ಋಷಿಗಳೇ, ಅಂದರೆ ನಾನು ರಾಜ್ಯ ಬಿಡಬೇಕಾಗಿಲ್ಲ, ರಾಜ್ಯದ ಮೇಲಿನ ಆಸಕ್ತಿ ಬಿಡಬೇಕು. ನಾನು ಕರ್ಮ ಬಿಡಬೇಕಾಗಿಲ್ಲ, ಕರ್ಮದ ಫಲದ ಆಸೆ ಬಿಡಬೇಕು. ರಾಜ್ಯ ನಡೆಸೋದು ನನ್ನ ಕರ್ತವ್ಯ, ಅದನ್ನು ಭಗವಂತನ ಸೇವೆ ಅಂತ ಮಾಡಬೇಕು ಅಂತ ಹೇಳಿದ. ಋಷಿಗಳು ತಲೆ ಆಡಿಸಿ ಹೇಳಿದರು, ಈಗ ನೀನು ಅರ್ಥ ಮಾಡಿಕೊಂಡೆ, ಹೋಗು, ರಾಜ್ಯ ನಡೆಸು, ಆದರೆ ನಿಷ್ಕಾಮ ಭಾವದಿಂದ ನಡೆಸು. ಆಗ ಕಾಡಲ್ಲಿ ಕುಳಿತದ್ದಕ್ಕಿಂತ ಹೆಚ್ಚು ಶಾಂತಿ ರಾಜಮಹಲಲ್ಲೇ ಸಿಗುತ್ತೆ ಅಂತ. ರಾಜ ಹೊಸ ಮನಸ್ಸಿನಿಂದ ರಾಜ್ಯಕ್ಕೆ ಮರಳಿದ. ಜನರ ಸೇವೆ ಮಾಡಿದ. ಫಲಾಪೇಕ್ಷೆ ಇಲ್ಲದೆ ರಾಜ್ಯ ನಡೆಸಿದ. ಆ ರಾಜ್ಯ ಸಮೃದ್ಧ ಆಯಿತು ಮತ್ತು ರಾಜನ ಮನಸ್ಸು ಶಾಂತವಾಯಿತು. ಇದನ್ನೇ ಭಗವದ್ಗೀತೆ ಅಧ್ಯಾಯ 3ರ ಶ್ಲೋಕ 5ರಲ್ಲಿ ಭಗವಂತ ಹೇಳ್ತಿದ್ದಾನೆ, ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತಿ ಅಕರ್ಮಕೃತ ಕಾರ್ಯತೆ ಅವಶಃ ಸರ್ವಃ ಪ್ರಕೃತಿಜೈಃ ಗುಣೈಃ. ಈ ಶ್ಲೋಕದ ಆಳವಾದ ತಾತ್ಪರ್ಯ ಅವಶಃ ಅಂದರೆ ಅಸಹಾಯಕ ಅಂತ ಅರ್ಥ. ಕೃಷ್ಣ ಬಳಸಿರುವಂಥ ಅವಶಃ ಶಬ್ದ ತುಂಬ ಮಹತ್ವದ್ದು. ಅವಶಃ ಅಂದರೆ ತನ್ನ ಇಚ್ಛೆ ಇಲ್ಲದೆ ಮಾಡಿಸಲ್ಪಡುವವನು ಅಂತ ಅರ್ಥ. ಉದಾಹರಣೆಗೆ, ಹಸಿವಾದಾಗ ತಿನ್ನಲೇಬೇಕು, ಅದು ಅವಶಃ. ನಿದ್ದೆ ಬಂದಾಗ ಮಲಗಲೇಬೇಕು, ಅದು ಅವಶಃ.
ಕೋಪ ಬಂದಾಗ ಪ್ರತಿಕ್ರಿಯಿಸಲೇಬೇಕು, ಅದು ಅವಶ್ಯಕ. ಪ್ರೀತಿ ಹುಟ್ಟಿದಾಗ ವ್ಯಕ್ತಪಡಿಸಲೇಬೇಕು, ಅದು ಅವಶ್ಯಕ. ಆದ್ದರಿಂದ ಕೃಷ್ಣ ಹೇಳ್ತಾನೆ, ಪ್ರಕೃತಿ ನಿನ್ನ ಮೂಲಕ ಕರ್ಮ ಮಾಡಿಸುತ್ತೆ, ನೀನು ಕೇವಲ ನಿಮಿತ್ತ ಮಾತ್ರ ಅಂತ. ಈ ಶ್ಲೋಕದಿಂದ ನಾವು ರೂಢಿಸಿಕೊಳ್ಳಬೇಕಾದಂಥ 6 ಜೀವನ ಪಾಠಗಳು. ಮೊದಲನೇದು, ನಿಷ್ಕ್ರಿಯತೆ ಸಾಧ್ಯ ಇಲ್ಲ, ಕ್ರಿಯೆ ಅನಿವಾರ್ಯ. ಎರಡನೇದು, ಪ್ರಕೃತಿಯ ಗುಣ ನಿನ್ನನ್ನು ನಿಯಂತ್ರಿಸುತ್ತೆ, ಆದರೆ ನೀನು ಗುಣ ಆರಿಸಬಹುದು. ಮೂರನೇದು, ಪಲಾಯನ ಪರಿಹಾರ ಅಲ್ಲ, ಪರಿಹಾರ ಪ್ರಕೃತಿಯನ್ನು ಗೆಲ್ಲುತ್ತೆ. ನಾಲ್ಕನೇದು, ನೀನು ನಿಮಿತ್ತ ಮಾತ್ರ, ಭಗವಂತ ನಿರ್ದೇಶಕ ಅನ್ನೋದು. ಐದನೇದು, ಕರ್ಮ ಮಾಡು, ಆದರೆ ಕರ್ತೃತ್ವ ಭಾವ ಬಿಡು ಅನ್ನೋದು. ಆರನೇದು, ದೋಣಿ ಪಾಠ, ಜಗತ್ತಲ್ಲಿ ಇದ್ದರೂ ಜಗತ್ತಿನಿಂದ ದೂರ ಇರೋದು ಹೇಗೆ ಅಂತ. ಕೊನೆಯದಾಗಿ, ನದಿ ಹರಿಯೋದನ್ನು ತಡೆಯಲಾಗದಂತೆ ಪ್ರಕೃತಿ ಕರ್ಮ ಮಾಡಿಸೋದನ್ನು ತಡೆಯೋಕ್ಕೆ ಸಾಧ್ಯ ಇಲ್ಲ. ದೋಣಿ ಚಾಣಾಕ್ಷತೆಯಿಂದ ನದಿ ದಾಟಿದ ಹಾಗೆ ಮನುಷ್ಯ ನಿಷ್ಕಾಮಭಾವದಿಂದ ಸಂಸಾರ ದಾಟಬೇಕು. ಮುಂದಿನ ಶ್ಲೋಕ 6ರಲ್ಲಿ ಕೃಷ್ಣ ಒಂದು ಭಯಂಕರ ಸತ್ಯ ಹೇಳ್ತಾನೆ. ಕರ್ಮ ಬಿಟ್ಟು ಕೇವಲ ಮಿಥ್ಯಾಚಾರ ಮಾಡುವವ ಕಪಟಿ. ಕರ್ಮಯೋಗ ಇನ್ನಷ್ಟು ಆಳ ಮತ್ತು ತೀಕ್ಷ್ಣವಾಗುತ್ತೆ. ಹಾಗಾದರೆ ಆ ಶ್ಲೋಕದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ಲರಿಗೂ